ನಮಸ್ತೆ ವೀಕ್ಷಕರೇ, ರೇಖಾ ನಾನು ಮಾತಾಡ್ತಾ ಇರೋದು ನಿಮ್ಮ ರೇಖಾ ಬ್ಯಾಂಗ್ಳೂರು ಮಧು ಸ್ವಿವಿಂಗ್ ಮಿಷನಿಂದ. ನಾನಿವಾಗ ಮಾತಾಡ್ತಾ ಇರೋ ಕಸ್ಟಮರ್ ಅಂದರೆ ಮಿಸ್ಟರ್ ಮಣಿಕಂಠ ಅಂತ ಬ್ಯಾಂಗ್ಳೂರು. ಅವರು ಮುಂಚೆ ಆ್ಯಕ್ಚುಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ವೈಫ್ ಬಂದ್ಬಿಟ್ಟು ಟೈಲರು. ಸೊ ಅವರು ಇವಾಗ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿದ್ರೆ ಹಾಗೆ ಎಂಬ್ರಾಯ್ಡ್ರಿ ಮೆಷಿನ್ ಒಂದು ವಿಡಿಯೋ ನೋಡಿಕೊಂಡು ಸುಮಾರು ಕಡೆ ಎನ್ಕ್ವೈರಿ ಮಾಡಿದರು. ಆಮೇಲೆ ಅವರು ನಮ್ಮ ಶಾಪ್ಗೂ ಬಂದರು, ವಿಸಿಟ್ ಮಾಡಿದ್ರು. ಆಮೇಲೆ ನಾವು ನಮ್ಮ HSW 5G ಬಗ್ಗೆ ಅವರಿಗೆ ತಿಳಿಸ್ಕೊಟ್ವಿ, ಅದರಲ್ಲಿ ಏನೇನು ಫೀಚರ್ಸ್ ಅಪ್ಡೇಟ್ ಆಗಿದೆ ಅಂತ. ಆಮೇಲೆ ಅವರೊಂದು ಮೆಷಿನ್ ಪರ್ಚೇಸ್ ಮಾಡಿ ಇವಾಗ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ನಮ್ಮ HSW ಮಷೀನು ಯಾವ ಥರ ಅವ್ರ ಬಿಸ್ನೆಸ್ಗೆ ಎಂಟರ್ ಆಯಿತು, ಅದರಿಂದ ಅವ್ರ ಲೈಫ್ ಸ್ಟೈಲ್ ಏನೇನು ಚೇಂಜಸ್ ಆಯಿತು. ಸರ್ ನಮ್ಮ HSW 5G ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ಗಾರ್ಮೆಂಟ್ ಹೋಗ್ತಾಯಿದ್ರು ಕೆಲಸ, ಅದು ನಿಲ್ಲಿಸ್ಬಿಟ್ಟು ಮೇಡಮ್ಗೆ ಹೆಲ್ಪ್ ಮಾಡ್ತಾ ಅವರೇನೆ ಆರ್ಡರ್ಸ್ ತೊಗೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಟೈಲರ್ ಶಾಪಿಂದ. ಆಮೇಲೆ ಅವ್ರ ಗಾರ್ಮೆಂಟಲ್ಲಿರೋ ಫ್ರೆಂಡ್ ಸರ್ಕಲಿಂದ ಬ್ಲೌಸ್ ಆರ್ಡ್ರ್ಗಳೆಲ್ಲ ತೊಗೊಬಂದ್ಬಿಟ್ಟು ಮೇಡಮ್ಗೆ ಹೆಲ್ಪ್ ಆಗಿ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಸೇರಿಬಿಟ್ಟು ಅವ್ರದ್ದೊಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಸೊ ಆ ಮಿಷಿನ್ ನಮ್ಮದು HSW 5G ಮಿಷಿನ್ ಅವ್ರ ಮನೆಗೆ ಬಂದಾದಮೇಲೆ ಅವ್ರ ಬಿಸ್ನೆಸ್ ಲೈಫ್ ಸ್ಟೈಲ್ ಏನು ಚೇಂಜಸ್ ಆಯಿತು, ಅವ್ರು ಯಾವ ಥರ ಪರ್ ಡೇ ಅರ್ನ್ ಮಾಡ್ತಾ ಇದ್ದಾರೆ, ಅದಕ್ಕೂ ಮುಂಚೆ ಅವರು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಯಾವ ಥರ ಇತ್ತು ಏನು ಅಂತ ಅದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ನಮಸ್ತೆ, ನನ್ನ ಹೆಸರು ಮಣಿಕಂಠ. ನಾವು ಬಂದ್ಬಿಟ್ಟು ಇಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಮುಂಚೆ ನಮ್ಮ ಮಿಸ್ಸಸ್ಸು ಟೈಲರಿಂಗ್ ಮಾಡ್ತಾಯಿದ್ರು. ಮನೆಯಲ್ಲೇ ಸ್ಟಿಚಿಂಗ್ ಮಾಡಿಕೊಂಡು ಬ್ಲೌಸು ಚೂಡಿದಾರ ಎಲ್ಲ ಹೊಲಿತಾಯಿದ್ರು. ಹಂಗೆ ಮಾಡ್ತಾಯಿರುವಾಗ ಎಂಬ್ರಾಯ್ಡಿಂಗ್ ಬೇರೆ ಕಡೆ ಮಾಡಿಕೊಡ್ತಾಯಿದ್ರು. ಅವರು ಹಿಂಗೆ ಸ್ವಂತವಾಗಿ ಏನಾದರೂ ಮಾಡಬೇಕು, ಎಂಬ್ರಾಯ್ಡಿಂಗಲ್ಲಿ ಏನಾದ್ರು ಮಾಡಬೇಕು ಅಂದಾಗ HSW ಮಿಷನ್ ನೋಡಿದು ಅವ್ರ ಹತ್ರ ಹೋಗಿ ಮಾತಾಡಿದಾಗ ನಾವು ಚೆನ್ನಾಗಿ ಕ್ವಾಲಿಟಿ ಮತ್ತು ಫಿನಿಶಿಂಗ್ ಚೆನ್ನಾಗಿತ್ತು. ಹಾಗಾಗಿಬಿಟ್ಟು ಅವ್ರದ್ದು ಒಂದು ಮಿಷನ್ ಮನೇಲೇ ಹಾಕ್ಕೊಂಡಿದ್ದು. ಈಗ ನಾನು ನಮ್ಮ ಮಿಸ್ಸಸ್ ಇಬ್ಬರು ಅಂಗಡಿ ಮಾಡಿಕೊಂಡು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್. ಮಿಷನ್ ನೋಡಿದಾಗ ಚೆನ್ನಾಗಿ ಬರ್ತಾಯಿತ್ತು. ಅವರು ಒಳ್ಳೆ ಗೈಡೆನ್ಸ್ ಮಾಡಿದರು HSW ಅವರು. ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ ಅಂತ ಅಂದಾಗ ನಾವು ಅದು ಮಿಷನ್ ಹಾಕ್ಕೊಂಡು ಒಳ್ಳೆ ಈಗ ನಾವೇ ಸ್ವಂತವಾಗಿ ಮಾಡ್ಕೊಳ್ಳೋಣ, ಬೇರೆಯವ್ರ ಹತ್ರ ಕೊಡೋ ಬದಲು ನಾವೇ ಮಾಡೋಣ ಅಂತ ಮಾಡಿಕೊಂಡು ಅಕಸ್ಮಾತ್ ಅದರಿಂದ ನಮಗೆ 4 ಜನ ನಮ್ಮ ಸುತ್ತಮುತ್ತ ಇರೋ ಟೈಲರ್ ಅಂಗಡಿಗಳಿಗೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಅವ್ರ ಹತ್ರ ನಾವು ಎಂಬ್ರಾಯ್ಡಿಂಗ್ ಮಾಡಿಕೊಡ್ತೀವಿ, ಚೆನ್ನಾಗಿದೆ, ಒಳ್ಳೆ ಫಿನಿಶಿಂಗ್ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ ಅಂತ ತೋರಿಸಿದಾಗ ಎಲ್ಲ ಅಕ್ಕಪಕ್ಕದವರೆಲ್ಲ ತಂದು ಕೊಡ್ತಾಯಿದ್ರು. ಹಂಗಾಗ್ಬಿಟ್ಟು ನಾವು ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿದೆ ಫೀಸು. ಇನ್ನು ಮುಂದಕ್ಕೆ ಈ ಮಿಷನ್ ತೊಗೊಳ್ಳೋಂಥವ್ರು ನೋಡಿ ಒಳ್ಳೆ ರೀತಿಯಲ್ಲಿ ಫಿನಿಶಿಂಗ್, ಮಿಷನ್ ಬಗ್ಗೆ ಮಾತಾಡೋಂಗಿಲ್ಲ. ಮಿಷನ್ ಒಳ್ಳೆ ಕ್ವಾಲಿಟಿ ಬರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಮಿಷನ್ನಿಂದ ಯಾವುದೇ ಕಸ್ಟಮರ್ಗೂ ಬೇಜಾರಂತೂ ಆಗೋದಿಲ್ಲ, ಆ ರೀತಿ ಫಿನಿಶಿಂಗ್ ಬರುತ್ತೆ ಮಿಷನಲ್ಲಿ. ಒಳ್ಳೆ ಫಿನಿಶಿಂಗ್ ಬರ್ತಾಯಿದೆ. ಇನ್ನೊಬ್ಬರ ಹತ್ರ ತೊಗೊಂಡು ಇನ್ನೊಬ್ಬರಿಗೆ ನಾವು ತೊಗೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಾಗ ಒಬ್ಬರಿಂದ ಒಬ್ಬರಿಗೆ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾಯಿದ್ದಾರೆ. ಅದೇ ರೀತಿ ನಿಮ್ಮ ಒಳ್ಳೆ ರೀತಿ ವರಮಾನವೂ ಆಗುತ್ತೆ. ಪರವಾಗಿಲ್ಲ, ಒಳ್ಳೆ 40,000 50,000 ತಿಂಗಳಿಗೆ ಪ್ರಾಫಿಟ್ ಕೊಡ್ತಾಯಿದೆ. ಒಳ್ಳೆ ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟೇ. ಬಂಡವಾಳ ಹಾಕುವಾಗ 5 ಲಕ್ಷ ರೂಪಾಯಿ ಬಂಡವಾಳ ಹಾಕುವಾಗ ತುಂಬ ಭಯ ಇತ್ತು, ನಮಗೆ ಭಯ ಇತ್ತು, ಏನಾಗುತ್ತೆ ಏನೋ ಅಂತ ಭಯ ಪಡ್ಕೊಂಡು ಹಾಕಿದ್ವು. ಒಂದು ಧೈರ್ಯದಿಂದ ಮಾಡ್ಬೋದು, ನಾವು ಕಷ್ಟಪಟ್ಟರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ನಮ್ಮ ಮೇಲೆ ನಮ್ಗೆ ಭರವಸೆ ಇದ್ರಿಂದ ನಾವು ಬಂಡವಾಳ ಹಾಕಿದ್ದಕ್ಕಂತೆ ನಾವು ಅದೇ ಥರ ಒಂದೊಂದು ಒಬ್ಬರೊಬ್ಬರ ಹತ್ರ ಹೋಗಿ ಕೇಳಿಕೊಂಡು ಪೀಸ್ಗಳನ್ನ ಇಸ್ಕೊಂಬಂದ್ಬಿಟ್ಟು ಟೈಲರ್ ಅಂಗಡಿಗೆ ಹೋಗಿ ಬ್ಯೂಟಿಕ್ಗೆ ಹೋಗ್ಬಿಟ್ಟು ಒಬ್ಬರು ನಾವು ಪೀಸ್ ಮಾಡಿಕೊಡ್ತೀವಿ. ಕೆಲವರು ನೆಗೆಟಿವಾಗಿ ಮಾತಾಡಿದರು, ಕೆಲವರು ನೆಗೆಟಿವ್ ಪರವಾಗಿಲ್ಲ. ಒಬ್ಬರ ಹತ್ರ ನಾನು ಒಂದು 500 ಕಾರ್ಡ್ ಕೊಟ್ಟಿದ್ದೆ. 500 ಕಾರ್ಡಲ್ಲಿ ಒಂದು 10 ಜನ ಆದರೂ ಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಹೋಗಿ ಮಾತಾಡಿಕೊಂಡು ಅವ್ರ ಹತ್ರ ಒಂದು ಸಲ ಅಲ್ಲ ಅಂದರೆ 4 ಸಲ ಹೋಗ್ತಾಯಿದ್ದೆ ಒಂದೊಂದು ಅಂಗಡಿಗೆ. 4 ಸಲ ಹೋಗ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಕೊಡಿ ಸರ್ ಒಂದು ಪೀಸ್ ಕೊಡಿ, ನಾನು ಮಾಡಿಕೊಡ್ತೀನಿ, ನಾನು ಮಾಡಿಕೊಟ್ಟಿದ್ದೀನಿ ನೋಡಿಬಿಟ್ಟು ನೀವು ನೆಕ್ಸ್ಟ್ ಬೇಕಾದ್ರೆ ಪೀಸ್ ಕೊಡಿ ನೀವು ಅಂತ ಕೇಳಿಕೊಂಡು ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಪೀಸ್ ತಂದುಬಿಟ್ಟು ನಾನೇ ಹೋಗಿ ತೊಗೊಂಬಂದು ಮಾಡಿಕೊಂಡು ಅವ್ರ ಹತ್ರ ತೊಗೊಂಡು ಕೊಟ್ಮೇಲೆ ಅವರೇ ಫೋನ್ ಮಾಡಿ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರೇ ಫೋನ್ ಮಾಡಿ, ಸರ್ ನಮ್ಮ ಹತ್ರ ಪೀಸ್ ಇದೆ, ಬನ್ನಿ ತೊಗೊಂಡೋಗಿ ಮಾಡಿಕೊಡಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಪರವಾಗಿಲ್ಲ. ಆವಾಗ ಭಯ ಇತ್ತು, ಏನಾಗುತ್ತೆ ಏನೋ ಅಂತ. ಈಗ ಬರ್ತಾ ಒಬ್ಬರಿಂದ 10 ಜನಕ್ಕೆ ಗೊತ್ತಾದ ಮೇಲೆ ನಮ್ಮ ಪ್ರಾಬ್ಲಮ್ಗಳನ್ನೂ ಸಾರು ಆಯಿತು. ನಾವು ಸ್ವಲ್ಪ ಒಂದು ಲೆವೆಲ್ಲಿಗೆ ಹೋದ್ವು. ನಾವು ತುಂಬ ಇದರಲ್ಲಿದ್ದು ಕಷ್ಟದಲ್ಲಿದ್ದು ಅಂದರೂ ಏನೋ ಒಂದು ಧೈರ್ಯದಿಂದ ಬಂಡವಾಳ ಹಾಕಿ ಅದೇ ತಕ್ಕಂಥ 24 hours ಕೆಲಸ ಮಾಡ್ತೀವಿ ಸರ್. 24 hours ಕೆಲಸ ನಂಬ್ಕೊಂಡು ಬದುಕ್ದವರು ಯಾರೂ ಹಾಳಾಗಲ್ಲ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ನಮ್ಮದು. ಅಷ್ಟೇ. ಈಗ ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು.
ಯಾವುದೇ ಆಗಲಿ ಯಾರೇ ಕಸ್ಟಮರ್ ಬರಲಿ ಎಂಥ ಕಸ್ಟಮರ್ ಬರ್ತಾರೆ. ಈಗ ಎಲ್ಲ ರೀತಿಯಲ್ಲಿ ಒಳ್ಳೆಯ ಜನನೇ ಬರ್ತಾರೆ ಅಂತೆಲ್ಲ, ಎಲ್ಲ ಥರದ ಜನ ಬರ್ತಾರೆ, ಎಲ್ಲ ಥರದ ಮಾತುಗಳು ಆಡ್ತಾರೆ. ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ಏನು ನಾವು ಮಾಡಬೇಕು. ನಮಗೆ ಏನು ಕಸ್ಟಮರ್ ಬಂದಾರ ಅವರಿಗೆ ತಕ್ಕಂತೆ ನಾವು ಮಾಡಿಕೊಡ್ಬೇಕು. ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡಿಕೊಡ್ಬೇಕು. ಅವರಿಂದ ಇನ್ನೊಬ್ಬರು ಬರಬೇಕು ನಮಗೆ ಕಸ್ಟಮರ್ ಆಗಿ. ಆ ರೀತಿ ಕೆಲಸ ಮಾಡಿಕೊಟ್ರೆ ನಮಗೆ ಆರಾಮಾಗಿ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ನಾವು ಫಸ್ಟು ನಮ್ಮ ಮಿಸಸ್ ಹೇಳಿದಾಗ ಅವರು ಮನೇಲೇ ಮಾಡ್ಕೊಂಡು ಮಿಷನ್ ಮನೇಲೇ ಹಾಕ್ಕೊಂಡಿದ್ದು. ಮನೇಲಿ ಹಾಕ್ಕೊಂಡು ಪರವಾಗಿಲ್ಲ 1 ವರ್ಷ ಮನೇಲಿ ಹಾಕ್ಕೊಂಡು ಆಮೇಲೆ ಅಂಗಡಿ ಮಾಡಿದ್ಮೇಲೆ ಇನ್ನೊಂದು ಮಿಷನ್ ಹಾಕ್ಕೊಂಡು ಒಳ್ಳೆ ಇದರಲ್ಲಿ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು HSW ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ HSW ಮಿಷನ್ ಬಂದಿರೋದ್ರಿಂದ ನಮ್ಮ ಜೀವನನೂ ಒಂದು ಲೆವೆಲಿಗೆ ಮೇಂಟೈನ್ ಮಾಡೋಕ್ಕಾಯಿತು. ಇಲ್ಲ ಅಂದರೆ ನಾವು 22 ವರ್ಷದಿಂದ ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡ್ತಿದ್ದವನು. ಈಗ ನನ್ನದೇ ಆದ ಸ್ವಂತ ಬಿಸ್ನೆಸ್ಸು ಅಂತ ನಾನು 4 ಜನ ಹತ್ರ ಹೇಳ್ಕೊಳ್ಳೋ ರೀತಿಯಲ್ಲಿ ಆಗಿದ್ದೀನಿ. ನಾನು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ HSW ಮಿಷನ್ ತೊಗೊಂಡಿದ್ಮೇಲೆ ಬಂದಿದ್ದೀವಿ. ಅದಕ್ಕೆ ಅವರಿಗೊಂದು ನಮಸ್ಕಾರ, HSW ಅವರಿಗೂ ನಮಸ್ಕಾರ. ಹಾಗೆ ಮಧು ಸ್ವಿಮ್ಮಿಂಗ್ ಮಿಷನ್ ಅವರು ರಾಜಾಜಿನಗರದವರು, ಅವರಿಂದ ನಾವು ಮಿಷನ್ ತೊಗೊಂಡು ಅವರು ಒಳ್ಳೆ ನಮಗೆ ಯಾವ ರೀತಿ ಮಾಡಬೇಕು, ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಅವ್ರಿಗೂ ಒಂದು ನಮಸ್ಕಾರ ಹೇಳ್ತೀನಿ.